ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ದಿನಕ್ಕೆ 7ರಿಂದ 8 ಬ್ಲೌಸ್ ಸ್ಟಿಚ್ ಮಾಡೋದಕ್ಕಾಗೋದಿಲ್ಲ ಅಂತ ಸೋಂಬೇರಿತನ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ಅವ್ರಿಗೋಸ್ಕರ ಒಂದು ಟೈಮ್ ಟೇಬಲ್ನ ತೊಗೊಂಡು ಬಂದಿದ್ದೀನಿ. ನಿಮ್ಗೇನಾದರೂ ಬ್ಲೌಸ್ ಜಾಸ್ತಿ ಇತ್ತು ಅಂತಂದರೆ ಇವಾಗ ನಾನು ಹೇಳ್ಕೊಡೋಂಥ ಟೈಮ್ ಟೇಬಲ್ನ ಒಂದು 2 ದಿನ 3 ದಿನ ಫಾಲೋ ಮಾಡಿ ಆದಮೇಲೆ ಬ್ಲೌಸಸ್ ಎಲ್ಲ ಕಡಿಮೆ ಆಗುತ್ತೆ. ಅದಾದಮೇಲೆ ನೀವು ನಿಧಾನಕ್ಕೆ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು. ಹಾಗೆಯೇ ನಿಮಗೆ ಬೇಜಾರು ಕೂಡ ಆಗೋದಿಲ್ಲ. ನಾನು ಕೂಡ ಇದೇ ರೂಟೀನ್ನ ಯೂಸ್ ಮಾಡಿಕೊಂಡು ಬ್ಲೌಸಸ್ನ ಆದಷ್ಟು ಬೇಗ ಮುಗಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದರಲ್ಲಿ ನೀವು ಫಸ್ಟು ಡಿಸೈನ್ ಬ್ಲೌಸ್ಗಳನ್ನ ಇನ್ಕ್ಲೂಡ್ ಮಾಡಬೇಡಿ. ಯಾವುದೆಲ್ಲ ಡಿಸೈನ್ ಇಲ್ಲ, ಪ್ಲೇನ್ ಬ್ಲೌಸ್ ಇದೆ, ಲೈನಿಂಗ್ ಬ್ಲೌಸ್ ಇದೆ, ಪ್ಲೇನ್ ಯಾವುದ್ಯಾವುದಿದೆ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇದು ಸ್ಟಿಚ್ಚೆಲ್ಲ ಆದಮೇಲೆ ನೀವು ಡಿಸೈನ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಕೋಬೋದು. ಸೊ ನಾನಿವಾಗ ಇದನ್ನೆಲ್ಲ ತೋರಿಸ್ಕೊಡ್ತೀನಿ ಹೇಗೆ ಅಂತಂದ್ಬಿಟ್ಟು. ಬನ್ನಿ, ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಏನೇನು ರೂಟೀನ್ನ ಯೂಸ್ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಿಮಗೆ ಇದರಲ್ಲಿ ಚೇಂಜಸ್ ಕೂಡ ಇರ್ಬೋದು, ಅದನ್ನು ಕೂಡ ಹೇಳ್ತೀನಿ. ಲಾಸ್ಟಲ್ಲಿ ಕೂಡ ಒಂದು ಬೋನಸ್ ಟಿಪ್ ಕೂಡ ಹೇಳ್ಕೊಡ್ತೀನಿ. ಹಾಗೆಯೇ ಇದರಲ್ಲಿ ಏನು ಚೇಂಜಸ್ ಆಗುತ್ತೆ ಅನ್ನೋದನ್ನು ಕೂಡ ನಾನೇ ನೋಡ್ತೀನಿ. ಯಾಕಂತಂದರೆ ನಾವು ಕೂಡ ಟೈಲರ್ ಆಗಿದ್ದರೂ ಕೂಡ ನಮ್ಮದು ರುಟೀನ್ ಅನ್ನೋದು ಈಗ ಇರಬೇಕು ಅಂತ ಇದ್ದರೂ ಕೂಡ ಸ್ವಲ್ಪ ಅಲ್ಲಿ ಚೇಂಜಸ್ ಆಗುತ್ತೆ ಅಲ್ವಾ. ಅದು ಏನು ಚೇಂಜಸ್ ಆಗುತ್ತೆ, ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಫಸ್ಟು 5:30ಗೆ ಎದ್ದೇಳೋದನ್ನು ರೂಢಿ ಮಾಡ್ಕೊಳ್ಳಿ. ಯಾರ್ಯಾದರೂ ಅಷ್ಟೇ ಮಾರ್ನಿಂಗ್ ಬೇಗ ಹೇಳ್ತು ಅಂತಂದರೆ ಕೆಲಸನೂ ಬೇಗ ಆಗುತ್ತೆ, ಹಾಗೆಯೇ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ. ಲೇಟಾಗಿ ಹೇಳೋದ್ರಿಂದ ಮೈಂಡ್ ಫ್ರೆಶ್ ಆಗಿರೋದಿಲ್ಲ, ಕೆಲಸ ಮಾಡೋದಕ್ಕೂ ಬೇಜಾರು, ಆ ರೀತಿ ಆಗುತ್ತೆ. 5:30 to 6 ವಾಕಿಂಗ್ ಮಾಡ್ತೀನಿ. ಡೈಲಿ ನಾನು ವಾಕಿಂಗ್, ಯೋಗ ಏನಾದರೂ ಒಂದು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಯಾಕಂತಂದರೆ ಸಂಜೆವರೆಗೂ ಕೂತಲ್ಲೇ ಮಿಷಿನಲ್ಲಿ ನಾವು ಸ್ಟಿಚ್ ಮಾಡೋದ್ರಿಂದ ಸೊ ಬೆಟರ್ ಅಂತಂದರೆ ನೀವು ವಾಕಿಂಗ್ ಅಥವಾ ಯೋಗ. ಸ್ಟಿಚಿಂಗ್ ಮಾಡೋರೆಲ್ಲ ದಪ್ಪ ಆಗ್ತಾರೆ, ಹಾಗೆ ಹೀಗೆ ಅಂತ ಇದ್ದೇ ಇರುತ್ತೆ ಅಲ್ವಾ. ಯಾಕಂತಂದರೆ ಸಂಜೆವರೆಗೂ ಕೂತಿರ್ತಾರೆ. ಅದಕ್ಕೋಸ್ಕರ ಇದನ್ನು ನೀವು ಅಳವಡಿಸ್ಕೊಳ್ಳೇಬೇಕು. ಯೋಗ ಮಾಡಿ ಇಲ್ಲ ವಾಕಿಂಗ್ ಮಾಡಿ, ಎರಡರಲ್ಲಿ ನಿಮ್ಗೆ ಅನುಕೂಲ ಯಾವುದಾಗುತ್ತೆ ಅದನ್ನು ನೀವು ಮಾಡ್ಕೋಬೋದು. ಸೊ 5:30 to 6 ವಾಕಿಂಗು, ಹಾಗೆಯೇ 6 to 7:30ವರೆಗೂ ಟಿಫನ್ನು ಮತ್ತು ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ರೆಡಿ ಮಾಡಿ ಇಟ್ಬಿಡಿ. ಟಿಫನ್ ಸಾಂಬಾರು ಆಯಿತು ಅಂತಂದರೆ ಮಧ್ಯಾಹ್ನ ಅನ್ನ ಮಾತ್ರ ಮಾಡಿಕೊಂಡು ನೀವು ಬೇರೆ ಏನಾದರೂ ಮಾಡ್ಕೋಬೋದು. ಯಾಕಂತಂದರೆ ಒಬ್ಬೊಬ್ಬರು ಏನು ಮಾಡ್ತಾರೆ ಅಂತಂದರೆ, ನಾನು ನೋಡಿದ ಮಟ್ಟಿಗೆ ಮಧ್ಯಾಹ್ನ ಟೈಮ್ ಮತ್ತೆ ಅಡುಗೆ ಮಾಡೋದಕ್ಕೆ ಹೋಗ್ತಾರೆ ಅಲ್ವಾ. ಅಡುಗೆ ಮಾಡೋದಕ್ಕೆ ಹೋಗೋದು ಅಂತಂದರೆ ಅದೇ 1 hour 2 hour ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಹೇಳಿದ್ದು 6 to 7:30 1.5 ಗಂಟೆಯಲ್ಲಿ ಎಷ್ಟೊಂದು ಅಡುಗೆ ಮಾಡ್ಬೋದಲ್ವ. ಇವಾಗೇನು ಅಡುಗೆ ಬೇಗ ಮಾಡ್ಕೋಬೋದು. ಅದಕ್ಕೋಸ್ಕರ ಏನಾದರೂ ಟಿಫನ್ ಸಾಂಬಾರು ನಾನು ಬೇಕು ಅಂತಂದರೆ ನನಗೆ ಯಾವಾಗಲಾದರೂ ಫ್ರೀ ಆದಾಗ ನಂದು ರುಟೀನ್ ಕೂಡ ನಾನು ವ್ಲಾಗ್ ಥರ ಮಾಡಿ ಹಾಕ್ತೀನಿ. ಸೊ ಇವಾಗಂತೂ ಫ್ರೀ ಇಲ್ಲ, ಫ್ರೀ ಆದಾಗ ನಾನು ವ್ಲಾಗ್ ಥರ ಬೇಕಾದರೆ ಮಾಡಿ ಹಾಕ್ತೀನಿ ನನ್ನ ರುಟೀನ್ ಹೇಗಿದೆ ಸಂಜೆವರೆಗೂ ಕೂಡ ಅಂತ. ಹಾಗೆಯೇ 7:30 to 9 ಇದಿಷ್ಟರಲ್ಲಿ ನಾವು ಏನು ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕಾಗೋದಿಲ್ಲ. ಸೊ ನಾನು ಇವಾಗ ರಜೆ ಇರೋದ್ರಿಂದ ಏನು ಮಾಡ್ತೀನಿ, 5:30 to 6 ವಾಕಿಂಗ್ ಆದಮೇಲೆ 6 to 7:30 ಬ್ಲೌಸ್ಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ ಸ್ಟಿಚಿಂಗ್ ಮಾಡಿ. ಆಮೇಲೆ 7:30ಇಂದ 9ವರೆಗೂ ಕೂಡ ಟಿಫನ್ ಮಾಡ್ತೀನಿ. ಬಟ್ ಇವಾಗ ಮಕ್ಕಳಿಗೆ ಸ್ಕೂಲ್ ಓಪನ್ ಆಗಿದೆ ಅಲ್ವಾ, ಇವಾಗ ಇದನ್ನೆಲ್ಲ ರೂಟೀನ್ನ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಮೊದಲು 6 to 7:30 ಯಾವಾಗಲೂ ಬ್ಲೌಸ್ ಸ್ಟಿಚ್ ಮಾಡಿಬಿಟ್ಟು 1-2 ಬ್ಲೌಸ್ನ ಸ್ಟಿಚ್ ಮಾಡಿಬಿಟ್ಟೆ ನಾನು ಟಿಫನ್ ಮಾಡೋಕ್ಕೆ ಹೋಗ್ತಾಯಿದ್ದೆ. ಬಟ್ ಇವಾಗ ರೂಟೀನ್ ಅನ್ನೋದು ಚೇಂಜ್ ಆಗಿದೆ. 7:30 to 9 ಮಕ್ಕಳಿಗೆ ಸ್ಕೂಲ್ಗೆ ರೆಡಿ ಮಾಡೋದಿರುತ್ತೆ. ಹೆಣ್ಮಕ್ಳಾದರೆ ಅವ್ರಿಗೆ ತಲೆ ಬಾಚಿ ರೆಡಿ ಮಾಡಿ, ಚಿಕ್ಕ ಮಕ್ಕಳಾದರೆ ಪ್ರತಿಯೊಂದನ್ನು ಕೂಡ ತಿನ್ನಿಸಿ ರೆಡಿ ಮಾಡಿ ಕಳಿಸ್ಬೇಕಲ್ವ. ಸೊ ನನಗೂ ಕೂಡ ಇಬ್ಬರು ಹೆಣ್ಮಕ್ಳು ಇರೋದ್ರಿಂದ ಅವ್ರಿಗೂ ಕೂಡ ತಲೆ ಬಚ್ಚಿ ರೆಡಿ ಮಾಡೋದು ಅದೇ ಇರುತ್ತೆ. ಸೊ 7:30 to 9ವರೆಗೂ ಕೂಡ ಇದಿಷ್ಟು ಸ್ಕೂಲ್ಗೆ ಕಳಿಸೋದು. ಸ್ಕೂಲಿಗೆ ಕಳಿಸಿ ಆದಮೇಲೆ 9 to 10ವರೆಗೂ ಕೂಡ ನೀವು ಮನೆ ಕೆಲಸ ಎಲ್ಲ ಪಾತ್ರೆ ತೊಳೆದಾಗಿರ್ಬೋದು, ಪ್ರತಿಯೊಂದು ಕೆಲಸನೂ ಇದಿಷ್ಟರಲ್ಲಿ ಮುಗಿಸ್ಕೋಬೇಕು. ಸೊ 9ವರೆಗೂ ಕೂಡ 1 hour ಇರುತ್ತೆ ಅಲ್ವಾ, 1 hourಲಿ ಕೆಲಸ ಮಾಡ್ಕೋಬೋದು. ಸೊ 1 hour ಕೆಲಸ ಮಾಡಿ ಒಂದು 10 ನಿಮಿಷ ರೆಸ್ಟ್ ಮಾಡಿ. ಹಾಗೆ 10 ನಿಮಿಷ ರೆಸ್ಟ್ ಮಾಡಾದಮೇಲೆ ನೈಟೇ ಕಟ್ ಮಾಡಿ ಇಟ್ಕೊಂಡ್ರೆ ಪರವಾಗಿಲ್ಲ. ಇಲ್ಲ ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ತೀನಿ ಅಂತಂದರೂ ಏನೂ ಡಿಸೈನ್ ಇಲ್ಲ ಅಂತಂದರೆ 10ರಿಂದ 11ವರೆಗೂ ಕೂಡ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ಹಾಗೆಯೇ 11 ಗಂಟೆಯಿಂದ 12 ಗಂಟೆವರೆಗೂ 2ನೇ ಬ್ಲೌಸು, 12 ಗಂಟೆಯಿಂದ 1 ಗಂಟೆವರೆಗೂ 3ನೇ ಬ್ಲೌಸು. ಸೊ 1 hourಗೆ ಯಾರಾದರೂ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ನೀವು 1 hourಗೆ ಮಾಡ್ಬೋದು. ಮೋಟರ್ ಇದ್ದರೆ ಮಾಡಲೇಬೋದು. ನೀವು ಯಾವುದಕ್ಕೂ ಕಡೆ ಫೋನ್ ನೋಡ್ದೇ, ಯಾವುದ್ರ ಕಡೆನೂ ಗಮನ ಕೊಡ್ದೇ ನೀವು ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ಮಾಡ್ಕೋಬೋದು. ಹುಗ್ಸ್ಬೇಕಾದ್ರೆ ಆಮೇಲೆ ಹಾಕೋಬೋದು. ಸೊ 12 ಗಂಟೆಯಿಂದ 1 ಗಂಟೆವರೆಗೂ ಕೂಡ ಈ 3 ಬ್ಲೌಸ್ಗಳು ಕೂಡ ರೆಡಿ ಆಗುತ್ತೆ. ಸೊ ಇದರಲ್ಲಿ ಏನಾದರೂ ಡಿಫ್ರೆನ್ಸ್ ಆಯಿತು ಅಂತಂದರೆ 2 ಬ್ಲೌಸ್ನಾದರೂ ನೀವು ರೆಡಿ ಮಾಡಲೇಬೇಕು. ಇದರಲ್ಲಿ 1 ಬ್ಲೌಸ್ ಅಂತೂ ಮಾಡಬೇಡಿ. ಯಾಕಂತಂದರೆ 3 ಅವರಲ್ಲಿ 1 ಬ್ಲೌಸ್ ರೆಡಿ ಮಾಡಿದ್ರೆ ಬೇಗ ಬ್ಲೌಸು ಅಂತಂದರೆ ಇದನ್ನು ನಾನು ಡೈಲಿ ರೂಟೀನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಬಟ್ ಏನು ಅಂತಂದರೆ 1-2-3 ದಿನ ಇದನ್ನು ನೀವು ಈ ರೀತಿ ಅಳವಡಿಸ್ಕೋತು ಅಂತಂದರೆ ಜಾಸ್ತಿ ಬಟ್ಟೆಗಳಿರೋದಿಲ್ಲ, ಪೂರ್ತಿಯಾಗಿ ಮುಗ್ದೋಗುತ್ತೆ. ಅವಾಗೇನಾಗುತ್ತೆ, ಪೂರ್ತಿಯಾಗಿ ಮುಗ್ದೋದ್ರೆ
ನಾವು ಎಕ್ಸ್ಟ್ರಾ ಯಾರಾದರೂ ಕೊಟ್ಟಾಗ ಅಲ್ಲಲ್ಲೇ ಸ್ಟಿಚ್ ಮಾಡಿ ಕೊಟ್ಬಿಡ್ಬೋದು. ಸೊ ಟೈಲರ್ಗಳು ಬೇಗ ಬೇಗ ಕೊಡೋದಿಲ್ಲ ಅನ್ನೋದು ಕಂಪ್ಲೇಂಟ್ ಏನಕ್ಕೆ ಇರುತ್ತೆ ಅಂತಂದರೆ ಇದೇ ಕಾರಣಕ್ಕಿರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ಇವಾಗ ನಾನು ತೋರಿಸ್ಕೊಡೋಂಥ ಮೆಥಡ್ನಲ್ಲಿ ಬೇಗ ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಬಿಡಿ. ಆವಾಗ ನೀವು ಕೂಡ ಫ್ರೀಯಾಗಿರ್ತೀರಲ್ವ. ಫ್ರೀಯಾಗಿದ್ದಾಗ ನೀವು ಅದು ಕೊಟ್ಟ ತಕ್ಷಣ ಬ್ಲೌಸ್ಗಳನ್ನ ಅಲ್ಲೇ ಸ್ಟಿಚ್ ಮಾಡಿ ಕೊಡ್ಬೋದು. 1 to 1:30ವರೆಗೂ ಊಟ ಮಾಡಿಕೊಂಡು, ಸೊ ಸಾಂಬಾರು ಮಾಡಿ ಇಟ್ಟಿರ್ತೀರ ಅಂತ ಹೇಳಿದೆ ಅಲ್ವಾ. ಸೊ ಅನ್ನ ಒಂದು ಮಾಡಿಕೊಂಡು ಊಟ ಮಾಡ್ಕೊಳ್ಳಿ. 1:30 to 2ವರೆಗೂ ಕೂಡ ಆವಾಗ ನೀವು ಫೋನ್ ನೋಡಿಕೊಂಡು ರೆಸ್ಟ್ ಮಾಡಿ. ಇದಿಷ್ಟರಲ್ಲಿ ನೀವು ಫೋನ್ ನೋಡಬಾರ್ದು ಅಂತೇನಿಲ್ಲ. ನೀವು ಸಾಂಗ್ಗಳಾದರೂ ಹಾಕಿ ಕೇಳ್ಕೊಬೋದು. ಬಟ್ ಇನ್ಸ್ಟಾಗ್ರಾಮೆಲ್ಲ ಯಾವುದೇ ಕಾರಣಕ್ಕೂ ನೋಡೋಕೆ ಹೋಗಬೇಡಿ. ನಾನು ಕೂಡ ಟ್ರೈ ಮಾಡಿದ್ದೀನಿ. ಅದನ್ನು ನೋಡಿದ್ರೆ ಬೇಗ ಕೆಲಸ ಆಗೋದಿಲ್ಲ. ಅದನ್ನೇ ನೋಡ್ತಾ ಕೂತಿರ್ತೀವಿ. ಸೊ ಒಂದಷ್ಟು ಬ್ಲೌಸ್ಗಳು ಮುಗಿಯೋವರೆಗೂ ಅಷ್ಟೇ. ಆಮೇಲೆ ನೀವು ದಿನಕ್ಕೆ 2-3 ಹೊಲ್ಕೊಂಡು ರೆಸ್ಟ್ ತಗೋಬೋದು. ಬಟ್ ಜಾಸ್ತಿ ಬ್ಲೌಸಸ್ ಇತ್ತು ಅಂತಂದರೆ ಈ ರೀತಿ ಮಾಡಿಕೊಂಡು ಮುಗಿಸ್ಕೊಂಡ್ಬಿಡಿ. ಸೊ ಇದು 2ರಿಂದ 3ವರೆಗೂ ಕೂಡ 4ನೇ ಬ್ಲೌಸ್ನ ಕೂಡ ಸ್ಟಿಚ್ ಮಾಡ್ಕೊಳ್ಳಿ. 3ರಿಂದ 4ವರೆಗೂ 5ನೇ ಬ್ಲೌಸು, 4ರಿಂದ 5ವರೆಗೂ ಕೂಡ ಇಲ್ಲಿ 4ವರೆಗೂ ಕೂಡ 5 ಬ್ಲೌಸ್, ಇದಿಷ್ಟು 5 ಬ್ಲೌಸ್ ರೆಡಿ ಆಯ್ತಲ್ವ. ಮತ್ತು 4 ಗಂಟೆಗೆ ಮಕ್ಕಳು ಬರ್ತಾರೆ. ಒಬ್ಬೊಬ್ಬರು 3:30ಗೆಲ್ಲ ಬರ್ತಾರೆ. ಸೊ ಲೆಕ್ಕ 4 ಗಂಟೆಗೆ ಅವರು ಕೈಕಾಲು ಮುಖ ತೊಳೆದು ಬರೋ ತನಕ 4 ಗಂಟೆ ಆಗುತ್ತೆ ಅಲ್ವಾ. 4 ಗಂಟೆಯಿಂದ 5 ಗಂಟೆವರೆಗೂ ಮಕ್ಕಳು ಬರ್ತಾರೆ. ಅವ್ರಿಗೆ ಊಟ ತಿಂಡಿ ಸ್ನ್ಯಾಕ್ಸು ತಿನ್ನಿಸಿ ಅವ್ರನ್ನ ಟ್ಯೂಷನ್ಗೆ ಕಳಿಸೋದು ಅದೆಲ್ಲ ಇದ್ದೇ ಇರುತ್ತೆ. 5 ಗಂಟೆಗೆ ಫಿನಿಶ್ ಆಗುತ್ತೆ. 5ರಿಂದ 6 ಮತ್ತು 6ನೇ ಬ್ಲೌಸ್ನ ಸ್ಟಿಚ್ ಮಾಡಿ. 6ರಿಂದ 7 7ನೇ ಬ್ಲೌಸ್ನ ಸ್ಟಿಚ್ ಮಾಡಿ. 7ರಿಂದ 8 ನಾವು ಡಿನ್ನರ್ಗೆ ರೆಡಿ ಮಾಡೋದಿರುತ್ತೆ, ನೈಟ್ ಊಟ ಅದು ರೆಡಿ ಮಾಡಿಕೊಂಡು ಮತ್ತು 8ರಿಂದ 9 ನೋಡಿ, 7ರಿಂದ 9 2 ಅವರ್ ಗ್ಯಾಪ್ ಇರುತ್ತೆ. ಸೊ 2 ಅವರ್ ಗ್ಯಾಪಲ್ಲಿ ಮನೆ ಕೆಲಸ ಮಾಡಿ ಡಿನ್ನರ್ ಮಾಡಿ ಮುಗಿಸ್ಕೊಳ್ಬೋದು. ಸೊ ನಿಮಗೆ ಆಗಲಿಲ್ಲ ಅಂತಂದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಗುತ್ತಾ ಇಲ್ವಾ ಇದೆಲ್ಲ ಅಂತ ಅಂದ್ಬಿಟ್ಟು, ಓಕೆನಾ. ಸೊ 9ರಿಂದ 10 8ನೇ ಬ್ಲೌಸ್ನ ಸ್ಟಿಚ್ ಮಾಡಿಬಿಟ್ಟು 10 to 10:30 ಮತ್ತು ವಾಕಿಂಗ್. ಯಾಕಂತಂದರೆ ಇಷ್ಟೆಲ್ಲ ಕೆಲಸಗಳನ್ನ ಮಾಡಿರ್ತೀವಿ ಅಲ್ವಾ. ಮತ್ತು ವಾಕಿಂಗ್ ಮಾಡೋದ್ರಿಂದ ನಮಗೆ ವೆಯ್ಟ್ ಗೇನ್ ಆಗೋದಿಲ್ಲ. ಸೊ ನಾವು ಹೇಗಿದ್ವಿ ಹಾಗೇ ನೀಟಾಗಿ ಇರ್ಬೋದು. ನಾನು ಇವಾಗ ಸುಮಾರು ವರ್ಷದಿಂದ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ ಅಲ್ವಾ. ಹೇಗೆ ನಾನು ಕೂಡ ಯಾವುದೇ ರೀತಿ ದಪ್ಪ ಆಗಿಲ್ಲ. ಯಾಕಂತಂದರೆ ಕುತ್ಕೊಂಡು ಸ್ಟಿಚ್ ಮಾಡಿದ್ರು ಕೂಡ. ಅದಕ್ಕೋಸ್ಕರ ನನ್ನ ರೂಟೀನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತ ಅಂದರೆ, ಇದಿಷ್ಟನ್ನು ಸ್ಟಿಚ್ ಮಾಡುವಾಗ ಯಾರಾದರೂ ಮನೆಗೆ ಬರ್ತಾರೆ, ನೆಂಟರು ಬರ್ತಾರೆ, ಅಥವಾ ನಿಮಗೆ ಬೇಜಾರಾಯಿತು ಅಂತಂದರೆ ಅದನ್ನು ಮಾತ್ರ ಇಟ್ಕೊಳ್ಳೋಕೆ ಹೋಗಬೇಡಿ. ಇವೇನಾದರೂ ಬೇಜಾರಾಯಿತು ಅಂತಂದರೆ ಸಾಂಗ್ ಹಾಕ್ಬಿಟ್ಟು ಆ ರೀತಿ ಮಾಡಿಕೊಂಡು ಮನೆ ಕೆಲಸನ ಮುಗಿಸ್ಕೊಳ್ಳಿ. ಯಾಕಂತಂದರೆ ನಿಮಗೆ ಬೇಜಾರಾಯಿತು ಅಂತಂದರೆ ಇದೇನು ಕೆಲಸ ನಡೆಯಲ್ಲ. ಮನಸ್ಸಲ್ಲಿ ಇವತ್ತು 8 ಬ್ಲೌಸ್ನ ಸ್ಟಿಚ್ ಮಾಡಬೇಕು, 10 ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅನ್ನೋದು ಇತ್ತು ಅಂತಂದರೆ ಮಾತ್ರ ಬೇಗ ಸ್ಟಿಚ್ ಮಾಡ್ಬೋದು. ಇದರಲ್ಲಿ ಝಾಕ್ ಮಿಷಿನ್ ಇತ್ತು ಅಂತಂದರೆ ಇನ್ನೂ ಬೇಗ ಸ್ಟಿಚ್ ಮಾಡ್ಕೋಬೋದು. ಸೊ ಇದರಲ್ಲಿ ನೀವು ಏನು ಚೇಂಜಸ್ನ ಮಾಡ್ಕೋಬೇಕು ಅಂತಂದರೆ, ಸೊ ನಿಮ್ಗೆ ಏನಾದರೂ ಮಕ್ಕಳಿಲ್ಲ, ನೀವು ಗಾರ್ಮೆಂಟ್ ಕಳ್ಸೋ ಅಂತ ಮಕ್ಕಳಿಲ್ಲ, ಅವರೇ ರೆಡಿ ಆಗ್ತಾರೆ ಅಂತಂದರೆ ಸೊ 6 to 7:30ವರೆಗೂ ಕೂಡ 1-2 ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿ ಇಟ್ಬಿಡಿ. ಇದನ್ನೆಲ್ಲ ಕಟಿಂಗ್ ಯಾವಾಗ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನನ್ನನ್ನು ಕೇಳ್ಬೋದಲ್ವ. ಒಂದು ದಿನ ಪೂರ್ತಿ ಏನು ಮಾಡಬೇಕು ಅಂದರೆ, ಫಸ್ಟು ಒಂದು 20-30 ಬ್ಲೌಸ್ಗಳನ್ನ ಒಂದು ದಿನ ಪೂರ್ತಿ ಕೂತ್ಕೊಂಡು ಕಟ್ ಮಾಡ್ಕೊಂಡ್ಬಿಡಿ. ಕಟ್ ಮಾಡ್ಕೊಂಡಾದಮೇಲೆ ಇನ್ನು 3 ದಿನದಲ್ಲಿ 8 ಬ್ಲೌಸು ಅಂದರೆ 24-25 ಬ್ಲೌಸು ತೀರೋಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಬೇಗ ನಿಮಗೆ ಹಣ ಕೂಡ ಜಾಸ್ತಿ ಸಂಪಾದನೆ ಆಗುತ್ತೆ. ಹಾಗೆಯೇ ಬಟ್ಟೆಗಳು ಕೂಡ ಯಾವುದು ಕೂಡ ಸ್ಟಾಕ್ ಉಳ್ಕೊಳ್ಳೋದಿಲ್ಲ. ಸ್ವಲ್ಪ ರುಟೀನ್ನ ನಾವು ಚೇಂಜ್ ಮಾಡಿಕೊಂಡು ಮಾಡಲೇಬೇಕು ಅಂತಂದ್ಬಿಟ್ಟು ಮಾಡ್ತು ಅಂತಂದರೆ ಇದೆಲ್ಲ ಬೇಗ ಮಾಡ್ಕೋಬೋದು. ಸೊ ನಾನು ಜಾಸ್ತಿ ಬಟ್ಟೆ ಇತ್ತು ಅಂತಂದರೆ ಇದೇ ಮೆಥಡ್ನ ಯೂಸ್ ಮಾಡ್ತೀನಿ. ಆವಾಗ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿಲ್ಲ, ನನ್ನ ಚಾನಲ್ನ ಚೆಕ್ ಮಾಡಿದ್ದೀರಲ್ವ. ನನಗೇನಾದರೂ ಫ್ರೀ ಇತ್ತು ಅಂದರೆ 2-3 ವೀಡಿಯೋಗಳನ್ನ ಅಪ್ಲೋಡ್ ಮಾಡಿರ್ತೀನಿ. ಒಂದೊಂದು ದಿನ ಒಂದು ವೀಡಿಯೋ ಕೂಡ ಅಪ್ಲೋಡ್ ಮಾಡಿರೋದಿಲ್ಲ. ಸೊ ಅದಕ್ಕೋಸ್ಕರ ನಿಮಗೂ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ ಇದು ರುಟೀನ್ ಹೇಗಿದೆ ಅಂತಂದ್ಬಿಟ್ಟು ಬೇಕು ಅಂತಂದರೆ ಕಮೆಂಟ್ ಮಾಡಿ. ನಾನು ನನ್ನ ವ್ಲಾಗ್ನ ಡೈಲಿ ವ್ಲಾಗ್ ಥರ ಒಂದನ್ನು ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಆವಾಗ ನಿಮಗೆ ಒಂದು ಐಡಿಯಾ ಬರ್ಬೋದು. ಸೊ ಯಾಕಂತಂದರೆ ವ್ಲಾಗ್ ಅಪ್ಲೋಡ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಸೊ ನಾವು ಮಾಡೋವಂಥ ಪ್ರತಿ ಕೆಲಸನೂ ಕೂಡ ವೀಡಿಯೋ ಮಾಡ್ಕೋಬೇಕಲ್ವ. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಅಪ್ಲೋಡ್ ಮಾಡ್ತೀನಿ. ಬೇಕು ಅಂತಂದರೆ ಕಮೆಂಟ್ ಮಾಡಿ. ಒಂದು 20 ಕಮೆಂಟು ಬತ್ತು ಅಂತಂದರೆ ಮಾಡ್ತೀನಿ, ಓಕೆನಾ. ಸೊ ಇದು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇದರಲ್ಲಿ ನಿಮ್ಗೆ ಏನಾದರೂ ಚೇಂಜಸ್ ಇದೆ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನು ನೀವು ಏನು ಚೇಂಜ್ ಮಾಡ್ಕೋಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.